ನಮಸ್ಕಾರ. ಬಸವರಾಜ್ ಬಾಲ್ಕೇರ್ ಅಂತ ಸಿರ್ಸಿಯಿಂದ ಮಾತನಾಡುದು. ನಮ್ಮ ನಿತಿನ್ ರಾಯ್ಕರ್ ಅವರು ಆಯೋಜಿಸಿದಂತ ರಾಮಲಲ್ಲಾ ಟೂರಿಸಂ ನ ಕಾಶಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ. ಇದರಲ್ಲಿ ನನ್ನ ಕುಟುಂಬದವರಾದ ನಮ್ಮ ತಾಯಿಯವರು, ನಮ್ಮ ಅಕ್ಕ, ನನ್ನ ಮಗಳು ಅಷ್ಟಲ್ಲದೆ ಇಲ್ಲಿ ಬಂದಂತ 29ರಿಂದ 30 ಜನ ಪ್ರವಾಸಿಗರು ಸಮೇತ ನನ್ನ ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ ತಾಯಿ ತರನು ಇದ್ದಾರೆ. ಒಂದೇ ಕುಟುಂಬದವ್ರ ತರ ಬಂದಿದೀವಿ. ಒಂದೇ ಕುಟುಂಬದವ್ರ ತರ ಖುಷಿಯಾಗಿ ಹೋಗ್ತಾ ಇದೀವಿ. ಕಾರಣ ನಿತಿನ್ ಅವರು ಈ ಕಾರ್ಯಕ್ರಮನ ಯಾವ ರೀತಿಯಲ್ಲಿ ಒಂದು ಟೂರಿಸಂ ಪ್ಯಾಕೇಜ್ ನ ಮಾಡಿದ್ರು, ಅಷ್ಟೇ ಅಲ್ಲದೆ ಇವ್ರು ಕೊಟ್ಟಂತ ನಮಗೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅವ್ರು ನಮ್ ಕರ್ಕೊಂಡು ತೋರಿಸಿದ್ದು, ಮಾಡಿದ್ದು. ನಮ್ಮ ಕಾಶಿ ಯಾತ್ರೆಯಲ್ಲಿ ನಾವು ನಮ್ಮ ಕಾಶಿ ವಿಶ್ವನಾಥನ್ ನೋಡಿ ಮೈ ಪುಳಕಿತವಾಗುತ್ತೆ. ಆ ರೀತಿಯಲ್ಲಿ ಅದನ್ನ ದರ್ಶನ ಮಾಡ್ತೇವೆ ನಾವು ಅನ್ಕೊಂಡಿದ್ದೆ, ಕಷ್ಟ ಆಗಿತ್ತು. ಅಂತಹ ದರ್ಶನ ಮಾಡ್ಸಿದ್ದಾರೆ. ಯಾಕಂದ್ರೆ ನಾವು ಹೋಗಿರೋದು ದೀಪಾವಳಿ ಅಂತಾರೆ. ಆ ಟೈಮಲ್ಲಿ ನಮ್ದು ಕಾರ್ತಿಕ ಮಾಸದ ದೀಪಾವಳಿ ಅಂತ ಹೇಳ್ತಾರೆ, ಹುಣ್ಣಿಮೆ ದಿವಸ. ಆ ದಿವಸದಲ್ಲಿ ದರ್ಶನ ಮಾಡ್ಬೇಕಂದ್ರೆ ಪುಣ್ಯ ಮಾಡ್ಬೇಕು ಅಂತ ದಿವಸದಲ್ಲಿ ದರ್ಶನ ಮಾಡಿಸಿದ್ದಾರೆ ನಮಗೆ ನಿತಿನ್ ಅವರು. ಅದರ ನಂತರ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿರೋದಾಗ್ಬೋದು, ತೀರ್ಥ ಸ್ನಾನ, ಗಂಗಾ ಸ್ನಾನ ಮಾಡಿರ್ಬೋದು, ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನ ಸದುಪಯೋಗ ಪಡೆದುಕೊಳ್ಬೇಕು. ಇಲ್ಲಿ ದುಡ್ಡಿಗೆ ಮಹತ್ವ ಇಲ್ಲ. ಇಲ್ಲಿ ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಮತ್ತೆ ಹಂಗಂತೇಳಿ ದುಡ್ಡನ್ನು ಜಾಸ್ತಿ ತಗೊಂಡಿಲ್ಲ, ಬಹಳ ನ್ಯಾಯಯುತವಾಗಿ ಕಮ್ಮಿ ರೇಟಲ್ಲಿ ತಗೊಂಡಿದ್ದಾರೆ. ಅದಕ್ಕೊಂದು ನ್ಯಾಯ ಇದೆ ಅವ್ರು ತಗೊಂಡಿದ್ದಕ್ಕೆ. ಮತ್ತೆ ಊಟೋಪಚಾರದಲ್ಲಿ ಯಾವುದೇ ರೀತಿಯಿಂದ ಮೋಸ ಆಗಿಲ್ಲ, ಅಂದ್ರೆ ಆರೋಗ್ಯ ಹಾಳಾಗಿಲ್ಲ, ಒಳ್ಳೆ ರೀತಿಯಿಂದ ಇದೆ. ಮತ್ತೆ ಇವ್ರ ಟೀಮ್ ಒಂದಿದೆ ನಿತಿನ್ ಅವ್ರದ್ದು. ಆ ಟೀಮು ಬಹಳ ಚೆನ್ನಾಗಿ ವರ್ಕ್ ಮಾಡಿದೆ. ಹಂಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಶುಭವಾಗಲಿ ಇವರಿಗೆ.